ಕೆಜಿ ಗಟ್ಲೆ ಕ್ಯಾರೆಟ್ ಎವ್ರಿ ಡೇ ಶಿ ಯೂಸ್ ಟು 1 ಕಿಲೋ ಆಫ್ ಕ್ಯಾರೆಟ್. ಆತರ ನೋಡಿದ್ರೆ ಅವರು ಗ್ರೀನ್, ಅವ್ರದ್ದೇನು ಮುಖದಲ್ಲಿ ಒಂಥರ ಗ್ರೀನಿಶ್ ಶೇಡ್ ಕಾಣಿಸ್ತಾ ಇತ್ತು ನಂಗೆ. ಸೊ ಇಮಿಡಿಯೇಟ್ಲಿ ನಾನು ಕೇಳಿದೆ, ಏನು ಕ್ಯಾರೆಟ್ ತಿಂತಾ ಇದ್ದೀರಾ ಅಂತ ಹೇಳಿ. ಕೂಡ್ಲೆ ಅವ್ರ ಹಸ್ಬೆಂಡ್ ಏನ್ ಬಂದಿದ್ರಲ್ಲ, ಇಡೀ ತಲೆ ಮೇಲೆ ಕೈ ಹೊತ್ತು ನೀರು ಕುತ್ಕೊಂಡ್ಬಿಟ್ರು. ನಾವು ನೋಡೋ ಪೇಷಂಟ್ಸ್ಗಳಾಗ್ಲಿ ರೇರ್ ಆಗಿ ಇರುತ್ತೆ. ಸೊ ಹಾಗಾಗಿ ವಿಶೇಷವಾಗಿ ಅಂತ ಹೇಳೋದೇನಿಲ್ಲ, ಬಟ್ ವಿಶೇಷವಾಗಿ ನಿಮ್ಗೆ ನೀವು ಕೇಳಿರೋದ್ರಿಂದ ಹೇಳಲೇಬೇಕು ನಾನು ಅಂತ ಹೇಳಿದ್ರೆ, ಒಂದು ತುಂಬಾ ಕುತೂಹಲಕಾರಿ ಬಟ್ ಬಹಳ ತುಂಬಾ ರೇರ್ ಆದ ಒಂದು ವಿಷಯದ ಬಗ್ಗೆ ತಮ್ಮಲ್ಲಿ ಹೇಳ್ತೀನಿ. ನಾನು ಸುಮಾರು ಒಂದು 10-12 ವರ್ಷದ ಹಿಂದೆ ಒಂದು ಪೇಷಂಟ್ ನನ್ನ ಹತ್ರ ಬಂದ್ರು. ಅವರು ಸಿಕ್ ಇದ್ರವರು, ಅವ್ರ ವೈಫ್ ಅನ್ನ ಕರ್ಕೊಂಡು ಬಂದ್ರು. ಒಬ್ರು ಗೈನಕಾಲಜಿಸ್ಟ್ ಬಂದ್ರು, ಅವ್ರ ಗೈನಕಾಲಜಿಸ್ಟ್ ಹತ್ರ ಹೋಗಿ ತೋರ್ಸ್ಕೊಳಕ್ ಹೋಗಿದ್ರು. ಅವ್ರ ಗೈನಕಾಲಜಿಸ್ಟ್ ನನ್ನ ಹತ್ರ ಕರ್ಕೊಂಡು ಬಂದ್ರು. ಸರ್ ನೋಡಿ ಸರ್ ಇಡೀ ಬಾಡಿ ಎಲ್ಲ ಆಗಿದೆ, ಫುಲ್ ಜಾಂಡಿಸ್ ಆಗ್ಬಿಟ್ಟಿದೆ, ಬಟ್ ಆರಾಮಿದೆ, ಲಿವರ್ ಫಂಕ್ಷನ್ ಮಾಡಿಸಿದೆ ಸರ್, ನಾನು ಎಲ್ಲ ನಾರ್ಮಲ್ ಇದೆ ಸರ್ ಅಂತೇಳಿ ನಮ್ಮಲ್ಲಿ ಕರ್ಕೊಂಡ್ ಬಂದ್ರು. ಆಯ್ತು, ನಾನು ತುಂಬಾ ಬ್ಯುಸಿ ಇದ್ದೆ. ಆಯ್ತು, ನೀವು ಹೋಗಿ ಮೇಡಮ್, ನಾನು ನೋಡ್ತೀನಿ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ. ಆಗ ಅವ್ರ ಹತ್ರ ಮಾತಾಡುವಾಗ ಪೂರ್ತಿ ಇದು ತುಂಬಾ ರೇರ್ ಆದ ಕಾಯಿಲೆ, ಒಂದು ಹೈಪರ್ ಕ್ಯಾರೋಟಿನಿಮಿಯಾ ಅಂತ. ಕ್ಯಾರೋಟಿನ್ ತಿನ್ನೋದ್ರಿಂದ, ಕ್ಯಾರೋಟಿನ್ ಅಂದ್ರೆ ಯೂಶಲಿ ಕ್ಯಾರೆಟ್ಗಳಲ್ಲಿ ಇರುತ್ತೆ. ನಾನು ಅದಕ್ಕೆ ಅದು ನಮ್ಗೆ ಪರೀಕ್ಷೆ ಮಾಡಿದ ನಂತರ ನಂಗೆ ಗೊತ್ತಾಯ್ತು, ಇದು ರೆಗ್ಯುಲರ್ ಲಿವರ್ ಕಾಯಿಲೆಯಿಂದ ಬರೋ ತರ ಜಾಂಡೀಸ್ ಅಲ್ಲ, ಇದು ಇದರಿಂದ ಬಂದಿರೋದು, ಜಾಸ್ತಿ ಕ್ಯಾರೋಟಿನ್ ತಿಂದಿರೋದ್ರಿಂದ ಬಂದಿರೋದು ಅಂತ ಹೇಳಿ. ಸೊ ಇಮಿಡಿಯೇಟ್ಲಿ ನಾನು ಕೇಳಿದೆ, ಏನು ಕ್ಯಾರೆಟ್ ತಿಂತಾ ಇದ್ದೀರಾ ಅಂತ ಹೇಳಿ. ಕೂಡ್ಲೆ ಅವ್ರ ಹಸ್ಬೆಂಡ್ ಏನ್ ಬಂದಿದ್ರಲ್ಲ, ಇಡೀ ತಲೆ ಮೇಲೆ ಕೈ ಹೊತ್ತು ನೀರು ಕುತ್ಕೊಂಡ್ಬಿಟ್ರು. ಸರ್, ನಾನು ಇವಳಿಗೆ ಕ್ಯಾರೆಟ್ ಕೊಡ್ಸಿ ಸಾಕಾಗೋಗ್ಬಿಟ್ಟಿದ್ದೀನಿ ಸರ್ ಅಂತ ಹೇಳ್ಬಿಟ್ಟು. ನಾನು ಏನಕ್ಕೆ ಅಂತ ಕೇಳಿದೆ. ಅದಕ್ಕೆ ಯಾಕೆ ಅಷ್ಟು ಕ್ಯಾರೆಟ್ ತಿಂತೀರಾ ಅಂತ. ಅದಕ್ಕೆ ಏನಂದ್ರೆ ಅವ್ರಿಗೆ ಏನೋ ಒಂದು ಇದ್ರದ್ದು ಮಲಬದ್ಧತೆ ಸಮಸ್ಯೆ ಇತ್ತು. ವೈದ್ಯರಲ್ಲಿ ಅವ್ರು ಹೋದಾಗ ಅವ್ರು ಏನ್ ಹೇಳಿದಾರೆ, ನೀವು ಹೆಚ್ಚು ತರಕಾರಿಗಳು ತಿನ್ಬೇಕು, ಕ್ಯಾರೆಟ್ಗಳು ತಿನ್ಬೇಕಂತ. ಸೊ ಕ್ಯಾರೆಟ್ ಎಲ್ಲ ತರಕಾರಿ ತಿನ್ನಿ ಅಂತ. ಅವ್ರು ಕ್ಯಾರೆಟ್ ಇಷ್ಟೇ ಕ್ಯಾರೆಟ್, ಬಿಕಾಸ್ ಅವ್ರಿಗೆ ಇದು ಪ್ರಾಬ್ಲಮ್ ಇದೆ ಅಂತ ಹೇಳಿ ಕೆಜಿ ಗಟ್ಲೆ ಕ್ಯಾರೆಟ್ ಎವ್ರಿ ಡೇ ಶಿ ಯೂಸ್ ಟು 1 ಕಿಲೋ ಆಫ್ ಕ್ಯಾರೆಟ್ ಆತರ. ಸೊ ಅದು ಹೈಪರ್ ಕ್ಯಾರೋಟಿನ್ ಬಾಡಿಯಲ್ಲೆಲ್ಲ ಇದಾಗಿ ಬಾಡಿ ಎಲ್ಲ ಯೆಲ್ಲೋಯಿಶ್ ಆಗಿದೆ. ಆಯ್ತಾ, ನಾನು ಅವಾಗ ಏನ್ ಮಾಡಿದೆ, ಇದನ್ ಗೊತ್ತಾಯ್ತು, ಇವ್ರು ಬಹಳ ತಿಂತಾ ಇದಾರೆ, ಕ್ಯಾರೋಟಿನ್ ತಿನ್ನೋದು ಬೇಡ, ಬಟ್ ಅವ್ರಿಗೆ ಅದು ಮಲಬದ್ಧತೆ ಸಮಸ್ಯೆ ಇದೆ. ಸೊ ಅದಕ್ಕೆ ಪರಿಹಾರ ಅಂದ್ರೆ ಫೈಬರ್ ಕಂಟೆಂಟ್ ಅಂದ್ರೆ ತರಕಾರಿಗಳಲ್ಲೇ ಇರೋ ತರಕಾರಿ. ಸೊ ಬೇರೆ ತರಕಾರಿ, ಸೊಪ್ಪು ಇದು ತಿನ್ನಿ, ನಿಮ್ಗೆ ಇದು ಬೇಡ ಇದು ತಿನ್ನಿ ಅಂತ ಹೇಳಿದ್ರೆ, ಆಮೇಲೆ ಅವ್ರಿಗೂ ರಿಅಶ್ಯೂರ್ ಮಾಡಿ ಇದೇನು ತೊಂದರೆ ಏನಿಲ್ಲ, ಕಳ್ಸೋದು ಎಲ್ಲ ಕಡಿಮೆ ಆಗತ್ತೆ ಅಂತ ಹೇಳ್ಬಿಟ್ಟು ಕಳಿಸ್ದೆ. ನೆಕ್ಸ್ಟ್ ಬಂದ್ರು, ಎಲ್ಲ ಇದಿತ್ತು ಕಡಿಮೆ ಆಗಿ ಆಯ್ತು, ಹೋಗಿ ಇನ್ನು ಸೊಪ್ಪು ತರಕಾರಿಗಳು ತಿನ್ನಿ ಅಂತ. ಆಗಿ ಒಂದು 7-8 ತಿಂಗಳಾದ್ಮೇಲೆ ಮತ್ತೆ ಕರ್ಕೊಂಡ್ ಬಂದ್ರು ಅವ್ರನ್ನ ಪರೀಕ್ಷೆ ಬಂದಲ್ಲಿ. ನೋಡಿ ಸರ್, ಈಗ ನೋಡಿ ಎಲ್ಲ ಕಡಿಮೆ ಆಗಿದೆ ಅಂತ ನೋಡಿದ್ರೆ, ಅವರು ಗ್ರೀನ್, ಅವ್ರದ್ದೇನು ಮುಖದಲ್ಲಿ ಒಂಥರ ಗ್ರೀನಿಶ್ ಶೇಡ್ ಕಾಣಿಸ್ತಾ ಇತ್ತು ನಂಗೆ. ಏನ್ ಈ ತರ ಆಗಿದೆಯಲ್ಲ ಇದು ಅಂತ ಹೇಳ್ಬಿಟ್ಟು ನಾನು ಆಮೇಲೆ ಇದನ್ನ ಮತ್ತೆ ಕೇಳಿದೆ, ಏನಾಗ್ತಾ ಇದೆ ಅಂತ. ಈಗ ಸೊಪ್ಪನ್ನ ಜಾಸ್ತಿ ತಿಂತಾ ಇದ್ದಾರೆ, ಸೊಪ್ಪು ತಿನ್ನಿ ಅಂದ್ರೆ ಸೊಪ್ಪು ಜಾಸ್ತಿ ತಿಂತಾ ಇದ್ದಾರೆ. ಸೊ ಅದನ್ನು ಕೆಲವರು ಸ್ಕಿನ್ ಪಿಗ್ಮೆಂಟ್ ಎಲ್ಲ ಯಾವ ತರ ಆಗುತ್ತೆ, ಸೊಪ್ಪಿನಲ್ಲೂ ಕ್ಲೋರೋಫಿಲ್ ಅಂತ ಪಿಗ್ಮೆಂಟ್ ಇರುತ್ತೆ. ಸೊ ಅದು ಆಗಿದೆ. ಸೊ ಶಿ ಸ್ಟಾರ್ಟೆಡ್ ಅಪಿಯರಿಂಗ್ ಗ್ರೀನಿಶ್. ಬಟ್ ನಾವ್ ಏನಂದ್ರೆ ಅದನ್ನ ಬ್ಲಡ್ ಅಲ್ಲಿ ಮೆಷರ್ ಮಾಡ್ಬೇಕು. ಅಂದ್ರೆ ನಾವ್ ಏನ್ ಹೇಳಿದ್ರು ನಾನು ಹೇಳಿದೀನಿ ಅನ್ಸುತ್ತೆ, ನಾವು ಸೈಂಟಿಫಿಕಲಿ ಪ್ರೂವ್ ಮಾಡ್ಬೇಕು ಹೈಪರ್ ಕ್ಯಾರೋಟಿನ್ ಇದೆ ಅದರಲ್ಲಿ ಬ್ಲಡ್ ಅಲ್ಲಿ, ಅಥವಾ ಕ್ಲೋರೋಫಿಲ್ ಜಾಸ್ತಿ ಆಗಿದೆ. ಬಟ್ ಅನ್ಫಾರ್ಚುನೇಟ್ಲಿ ಆ ಟೈಮಲ್ಲಿ ಇಡೀ ಇಂಡಿಯಾದಲ್ಲಿ ಎಲ್ಲೂ ಪ್ರಯತ್ನ ಮಾಡಿದೆ ನಾನು ಆ ಕ್ಯಾರೋಟಿನ್ ಅಂಶ ಜಾಸ್ತಿ ಆಗಿರೋದನ್ನ ಪರೀಕ್ಷೆ ಮಾಡಕ್ಕೆ. ಕ್ಲಿನಿಕಲ್ ಡಯಾಗ್ನೋಸಿಸ್ ಆತರ ಮಾಡಿದ್ವಿ, ಅದೇ 100% ಅದೇನೆ. ಬಟ್ ನಾವು ಅದನ್ನ ಡಾಕ್ಯುಮೆಂಟ್ ಮಾಡ್ಬೇಕಂತ ಪ್ರಯತ್ನ ಮಾಡಿದೆ. ಆ ಟೈಮಲ್ಲಿ ನಾನು ಎಲ್ಲೂ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇವನ್ ಎಲ್ಲಾದ್ರೂ ಅಮೆರಿಕಾದಲ್ಲಿ ಏನಾದ್ರು ಆ ಟೈಮಲ್ಲಿ ಅಂದ್ರೆ ಅಲ್ಲೂ ತುಂಬಾ ರೇರ್ ಆಗಿ ಅದು ಮಾಡ್ತಾ, ಅದರ್ವೈಸ್ ಯಾರು ಟೆಸ್ಟ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಬಿಟ್ವಿ. ಓಕೆ, ಸೊ ಆಮೇಲೆ ಗೊತ್ತಾಯ್ತು ಈ ಯಾಕೆ ಈ ತರ ಮಾಡ್ತಾ ಇದಾರೆ ಇವರು. ತಿನ್ನಿ ಅಂದ್ರೆ ಸ್ವಲ್ಪ ತಿನ್ನಿ ಅಂದ್ರೆ ಅವ್ರು ಅದನ್ನೇ ಇದು ಮಾಡ್ಕೊಂಡು ತಿಂತಾ ಇದಾರೆ ಅಂತ ಹೇಳಿದ್ರೆ, ದೆನ್ ಐ ಥಾಟ್ ಓಕೆ, ಶಿ ಮೇ ನೀಡ್ ಮೋರ್ ಕೌನ್ಸಿಲಿಂಗ್. ನಂದು ಅಲ್ದೇನೆ ಸೈಕ್ಯಾಟ್ರಿಯಲ್ಲಿ ಯಾರಾದ್ರೂ ಇದನ್ನ ಮಾಡ್ಸೋಣ ಅಂತೇಳಿ ಅವರು ಮತ್ತೆ ಕೌನ್ಸಿಲಿಂಗ್ ಮಾಡಿ. ಸೊ ಇದರಲ್ಲಿ ಕೆಲವು ಕಾಯಿಲೆ OCD ಅಂತ ಇರುತ್ತೆ, ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ಸ್, ಅದರಲ್ಲಿ ಏನ್ ಇರ್ತೀವೋ ಅದನ್ನ ಜಾಸ್ತಿ ಮಾಡೋದು ಆ ತರ ಇದೆ ಅಂತ ಹೇಳ್ಬಿಟ್ಟು ಶಿ ವಾಸ್ ಟ್ರೀಟೆಡ್ ಅಂಡ್ ಶಿ ಬಿಕೇಮ್ ಆಲ್ ರೈಟ್. ಇದು ನಂದು ಎಷ್ಟೋ ಕೇಸ್ಗಳಲ್ಲಿ ಇದು ಒನ್ ಆಫ್ ದ ರೇರೆಸ್ಟ್. ಯಾಕಂದ್ರೆ ಯಾರು ನಮ್ಮ ಡಾಕ್ಟರ್ಗಳನ್ನ, ಸ್ನೇಹಿತರಾಗ್ಲಿ, ನಮ್ಮ ಟೀಚರ್ಸ್ ಆಗ್ಲಿ, ಯಾರು ಈ ತರದ ಕೇಸಲ್ಲಿ ನೋಡೇ ಇಲ್ಲ ಅನ್ನೋದ್ರಿಂದ ಇದು ನಂಗೆ ತುಂಬಾ ವಿಶೇಷ ಅನ್ಸುತ್ತೆ.